ನಮಸ್ತೆ ಎಲ್ಲರಿಗೂ ದಿನಮಣಿ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಹಸಿರು ಟೊಮೆಟೊದಿಂದ ಚಟ್ನಿ ಮಾಡೋ ವಿಧಾನವನ್ನು ತೋರಿಸ್ಕೊಡ್ತಾ ಇದ್ದೇನೆ. ಅದಕ್ಕಾಗಿ ಮೊದಲಿಗೆ ಒಂದು ಬಾಣಲೆಯಲ್ಲಿ ಸ್ವಲ್ಪ ಶೇಂಗಾ ಬೀಜವನ್ನು ಹಾಕಿ ಹುರಿದು ಒಂದು ಪ್ಲೇಟ್ನಲ್ಲಿ ತೆಗೆದಿಟ್ಕೊಳ್ತೀನಿ. ನಂತರ ಇದೇ ಬಾಣಲೆಯಲ್ಲಿ ಒಂದು 10ರಿಂದ 12 ಹಸಿಮೆಣಸಿನಕಾಯನ್ನು ಹಾಕಿ ಒಂದು ಅರ್ಧ ಚಮಚದಷ್ಟು ಎಣ್ಣೆಯನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಹೊತ್ತಿನ ತನಕ ಫ್ರೈ ಮಾಡಿ ಅದನ್ನು ಕೂಡ ಪ್ಲೇಟ್ನಲ್ಲಿ ತೆಗೆದಿಟ್ಕೊಳ್ಳುವ. ಇವೆರಡನ್ನು ಹುರಿದಾದ್ಮೇಲೆ ಈಗ ಒಂದು 5-6 ಹಸಿರು ಟೊಮೆಟೊವನ್ನು ಬಾಣಲೆಗೆ ಹಾಕ್ಕೊಂಡು ನಂತರ ಸ್ವಲ್ಪ ಎಣ್ಣೆಯನ್ನು ಸೇರಿಸ್ಕೊಂಡು ಸ್ವಲ್ಪ ಹೊತ್ತಿನ ತನಕ ಇದನ್ನು ಹುರಿಯುವ. ನಂತರ ಸಣ್ಣ ಉರಿಯಲ್ಲಿ ಇದನ್ನು ಮುಚ್ಚಿಟ್ಕೊಂಡು ಇದನ್ನು ಕೂಡ ಪ್ಲೇಟ್ನಲ್ಲಿ ಎತ್ತಿಟ್ಕೊಳ್ಳುವ. ಇದು ತಣ್ಣಗಾಗೋ ತನಕ ಸ್ವಲ್ಪ ಹೊತ್ತು ಬಿಟ್ಟು ಬಿಡಬೇಕು. ನಂತರ ಈಗ ಒಂದು ಒಗ್ಗರಣೆಯನ್ನು ನಾವು ರೆಡಿ ಮಾಡಿಕೊಳ್ಳುವ. ಬಾಣಲೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಅದರಲ್ಲಿ ಸಾಸಿವೆ ಜೀರಿಗೆ ಹಾಕಿ ನಂತರ ಹೆಚ್ಚಿದ 1-2 ಈರುಳ್ಳಿಯನ್ನು ಅದರಲ್ಲಿ ಹಾಕ್ಕೊಳ್ಬೇಕು. ಸ್ವಲ್ಪ ಹೊತ್ತು ಫ್ರೈ ಮಾಡಿದ ಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಕರಿಬೇವನ್ನು ಸೇರಿಸ್ಕೊಳ್ಬೇಕು. ಸ್ವಲ್ಪ ಹೊತ್ತು ಫ್ರೈ ಮಾಡಿದ ಮೇಲೆ ಇದನ್ನು ಕೂಡ ತಣ್ಣಗಾಗಲಿಕ್ಕೆ ಬಿಡುವ. ಈಗ ಜಾರಿಗೆ ಹುರಿದಿಟ್ಕೊಂಡಂಥ ಶೇಂಗಾ, ಟೊಮೆಟೊ ಹಾಗೂ ಹಸಿಮೆಣಸಿನಕಾಯನ್ನು ಹಾಕಿ ಅದರಲ್ಲಿ ಸ್ವಲ್ಪ ಉಪ್ಪು ಮತ್ತು ಅರಿಶಿಣವನ್ನು ಹಾಕಿ ಮಿಕ್ಸಿ ಮಾಡಿಕೊಳ್ಬೇಕು. ನಂತರ ಕಡಾಯಲ್ಲಿ ತಯಾರು ಮಾಡಿದಂತಹ ಒಗ್ಗರಣೆಯನ್ನು ಒಂದು ಸಣ್ಣ ಪಾತ್ರೆಗೆ ವರ್ಗಾಯಿಸಿಕೊಂಡು ಮಿಕ್ಸಿ ಮಾಡಿದಂತಹ ಚಟ್ನಿಯನ್ನು ಈ ಒಗ್ಗರಣೆಗೆ ಸೇರಿಸ್ಕೊಳ್ಳೋ. ನಂತರ ಇವೆಲ್ಲವನ್ನು ಪೂರ್ಣವಾಗಿ ಮಿಶ್ರಣ ಮಾಡಿಕೊಂಡು ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೊಳ್ಳುವ. ಹೀಗೆ ತಯಾರಾದಂತಹ ಚಟ್ನಿ ರೊಟ್ಟಿ ಅಥವಾ ಚಪಾತಿಗೆ ತಿನ್ನಲಿಕ್ಕೆ ಬಹಳ ಯೋಗ್ಯವಾಗಿರ್ತದೆ. ಮನೆಯಲ್ಲಿ ನೀವು ಒಮ್ಮೆ ಮಾಡಿ ನೋಡಿ.